ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಹೌಸ್ ಕ್ವೀನ್. ನಾನು ನಿಮ್ಮ ಹೌಸ್ ಕ್ವೀನ್. ಮತ್ತೊಂದು ಹೊಸ ದಿನದ ಹೊಸ ವಿಡಿಯೋ. ಎಲ್ಲರಿಗೂ ಸ್ವಾಗತ. ಇವತ್ತೇನಿಲ್ಲ ಸಾಡಿ ಪಿಕೋ ಫಾಲ್ ಮಾಡೋದು ಟಾಸ್ಕ್ ಇತ್ತು ರೀ. ಟಾಸ್ಕ್ ಅಂದ್ರೆ ನಾನು ಆಯ್ಕೆ ಮಾಡೀನಿ. ಯಾಕಂದ್ರೆ ರೀ ಭಾಳ ಇದ್ದು ಸಾಡಿ ನಾನು ಹಿಂಗಾಗಿ ಏನಿಲ್ಲ ರೀ ಮ್ಯಾಗಿಂದು ಮಷಿನ್ದು ಗಟ್ಟು ಚೇಂಜ್ ಮಾಡ್ಬೇಕಾಕತ್ರಿ. ಒಂದು ಹೊಲಿದು ಸಾದಾ ಹೊಲಿದು ಐತ್ರಿ, ಆಮೇಲೆ ಒಂದು ಪಿಕೋ ಫಾಲ್ದು ಐತಿಲ್ಲ ರೀ. ನಾನು ಹಿಂಗಾಗಿ ಚೇಂಜ್ ಮಾಡ್ಬೇಕಂದ್ರೆ ಏನು ಮಾಡ್ತೇನೆ ರೀ, ಒಮ್ಮೆ ಸಾಡಿಗಳು ಅದು ಅಂದ್ರೆ ಮಾಡ್ತೇನೆ ರೀ, ಒಮ್ಮೆ ಮಾಡ್ತೇನೆ ರೀ. ಅದ್ರೊಳಗೂ ನಡು ಅರ್ಜೆಂಟ್ ಅದು ಇದ್ದು ಅಂದ್ರೆ ನಾನು ಮಾಡಿ ಕೊಟ್ಟಿರ್ತೇನೆ ರೀ. ಆದ್ರೆ ಈ ಸರ್ತಿ ಭಾಳ ಬಂದಿದ್ದು ರೀ. ಒಂದು ದಿನಕ್ಕೆ ಇಲ್ಲಂದ್ರೂ ರೀ 16 ಸಾಡಿ ಪಿಕೋ ಫಾಲ್ ಮಾಡೀನಿ ರೀ. ಆ ದಿನ ಮಾತ್ರ ನಾನು ದೇವರ ಭೇಟಿಯಾಗಿ ಅನ್ಬೋದು ರೀ. ಆ ರೀತಿ ಆಗಿತ್ತು ನೋಡಿರಿ. ನೋಡ್ಬೋದಲ್ಲಿ ಇಷ್ಟೆಲ್ಲ ಸಾಡಿ ಪಿಕೋ ಫಾಲ್ತೂ ಇದ್ದು ರೀ. ಕೆಲವೊಂದಷ್ಟು ಅಂದ್ರೆ ಒಂದು 2-3 ಅಷ್ಟು ಪಿಕೋದು ಸಾದಾ ಪಿಕೋದು ಅಷ್ಟೇ ಇದ್ದು ರೀ. ಇಲ್ಲಂದ್ರೆ ಎಲ್ಲ ಸಾಡಿ ಪಿಕೋ ಫಾಲ್ತೂ ಇದ್ದು ರೀ. ಬರ್ರಿ ಈಗ ಸ್ಟಾರ್ಟ್ ಮಾಡೀನಿ ರೀ. ಮುಂಜಾನೆ ಬೇಗ ಕೆಲಸ ಮುಗಿಸ್ಕೊಂಡು ಕೂತೀನಿ ರೀ. ಪಟ ಮುಗಿಸ್ಬೇಕಂತಂದು ನೋಡಿರಿ ಸ್ಟಾರ್ಟ್ ಮಾಡೀನಿ. ಆಮೇಲೆ ಒಂದು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡ್ರೆ ರೀ, ಒಂದು ಕಮೆಂಟ್ ಬಂದಿದ್ರೆ ಆ ಕಮೆಂಟಿಗೆ ರಿಪ್ಲೈ ನಾ ವಿಡಿಯೋ ಥ್ರೂ ಕೊಡ್ಬೇಕಂತಂದೇನಿಲ್ಲ ರೀ. ಅಂದ್ರೆ ಅಲ್ಲಿ ಲಾಂಗ್ ಆಕೈತ್ರಿ, ಹೆಂಗೆ ಹೇಳೋದು ನನಗೂ ಅರ್ಥ ಆಗಲಿಲ್ಲದ. ಅದಕ್ಕೆ ಈಗ ಇಲ್ಲಿ ಶೇರ್ ಮಾಡತ್ತೀನಿ ನಿಮ್ಮ ಜೊತೆ ರೀ. ಒಬ್ಬರು ಪಾಪ ಸಬ್ಸ್ಕ್ರೈಬರ್ ನಮ್ಮಲ್ಲಿ ಕಮೆಂಟ್ ಮಾಡಿರಿ. ಅವ್ರ ಮನ್ಯಾಗ 9 ಜನ ಅದಾರತ್ತಾರೆ. ಆಮೇಲೆ ಭಾಂಡೆ ಸಂಬಂಧ ಅಂತೂ ಅವ್ರಿಗೂ ಇದನ್ನಾಗೈತೆ. ಅದಕ್ಕೆ ಹಂಗೇನಿಲ್ಲ ರೀ, ಭಾಳ ಆಗ್ಯಾವ್ರಿ ಏನು ಮಾಡಿದ್ರಿ ಅಂತಂದು ಕಮೆಂಟ್ ಮಾಡಿರವ್ರಿ. ಅದಕ್ಕೇನಿಲ್ಲ ನಮ್ಮಲ್ಲಿನೂ ಹಂಗೆ ಐತೆ ನೋಡಿರಿ. ನಾನು ಇಷ್ಟು ದಿನ ಇಲ್ಲರಿ ಬೆಲ್ಲ ಬೇಕಂತಂದು ಏನು ಮಾಡ್ತೀನಿ ರೀ, ಅದು ಇಟ್ಕೋದು ಇದು ಇಟ್ಕೋದು ಮಾಡಿ ಬಾಂಡೆದು ಅದೇನು ರಾಶಿಗಟ್ಲೆನೇ ಇರ್ತಿದ್ದು ರೀ. ಈಗ ಮಾತ್ರ ನಾ ಕಂಪಲ್ಸರಿ ಒಂದು ನಾ ರೂಲ್ಸ್ ಹಾಕೊಂಡೀನಿ ರೀ. ನಮಗೆ ಎಷ್ಟು ಬೇಕು ಅಷ್ಟೇ ಇಟ್ಕೊಂಡೀನಿ. ಉಳ್ಕಾದೆಲ್ಲ ಏನು ಮಾಡೀನಿ ರೀ, ಎಲ್ಲ ಸ್ವಚ್ಛಂಗೆ ತೊಳೆದು ತಿಕ್ಕಿ ವರ್ಷನಿಲ್ಲ ರೀ. ಒಂದು ಚೀಲನಾಗೇನಿಲ್ಲ ಕಟ್ಟಿಟ್ಟೇನಿ ರೀ. ಯಾವಾಗ ಅಷ್ಟೇ ತಕ್ಕೊಂಡಿರ್ತೇನೆ ರೀ. ವಾಪಸ್ ಅದನ್ನ ಮತ್ತು ಹಂಗೆ ಇಟ್ಟಿರ್ತೇನೆ ರೀ ಕಟ್ಟಿನ ಹತ್ತದ ಟೈಮ್ನಾಗ. ಯಾಕಂದ್ರೆ ಕಾರ್ಯಕ್ರಮನಾಗ ಆಮೇಲೆ ಮತ್ತು ಯಾರೇ ಬಂದರು ಮಾಡ್ರು, ಗೆಸ್ಟ್ ಅದು ಬಂದ್ರೆ ಮಾಡ್ರಿ ಹತ್ತವ್ರು ಹತ್ತಂಗಿಲ್ಲ, ಹಂಗೇನಿಲ್ಲ ಬಾಂಡೆ ರೀ ಹತ್ತವ್ರಿ. ಆದ್ರೆ ನಾವು ಮನ್ಯಾಗಿನಷ್ಟು ಇದ್ದು ಅಂದ್ರೆ ಏನು ಮಾಡ್ತೇನೆ ರೀ, ತೆಗೆದಿಟ್ಟೇನಿ ರೀ ಅವತ್ತನ್ನೆಲ್ಲ ರೀ. ನಾವು ವಾಪಸ್ಸು ಅಷ್ಟೇ ಒಂದು 4 ಜನ ಅದೇ ಅಂದ್ಬಿಟ್ಟು ಒಂದು 5 ಇಲ್ಲ 6 ತಾಟು ಎಕ್ಸ್ಟ್ರಾ ಇಟ್ಕೊಂಡೇನಿ ರೀ. ಆಮೇಲೆ ಒಂದು ಗ್ಲಾಸ್ ಅಂತೂ 6 ಅದಾವೆ ರೀ. ವಾಟಿಗಳು ಒಂದು 6 ರೀ. ಹಿಂಗೆ ಇಟ್ಕೊಂಡೇನಿಲ್ಲ ರೀ. ಉಳ್ಕಾದೆಲ್ಲ ಕಟ್ಟಿ ಹೋಗೋದೇನು ಮಾತ್ರ ರೀ. ನೀವು ನೋಡಿರಿ, ನನಗೆ ಅನ್ಸಿದ್ದು ನಾನು ನಿಮ್ಮ ಜೊತೆ ಶೇರ್ ಮಾಡತ್ತೇನೆ ರೀ. ನಿಮಗೆ ಆತಂದ್ರೆ ಆ ರೀತಿ ಮಾಡಿ ನೋಡ್ರಿ ಅಂತన్నారు. ಯಾಕಂದ್ರೆ ಎಷ್ಟಿದ್ರೂ ಭಾಂಡೆ ಕಮ್ಮಿನೇ ಐತ್ರಿ ಮನ್ಯಾಗ. ಮತ್ತೊಂದು ಏನಾಕತ್ರಿ, ನೀವು ಎಷ್ಟು ಭಾಂಡೆ ಹಚ್ತಿಲ್ಲ ಅಷ್ಟು ಪ್ರತಿಯೊಬ್ಬರೆಲ್ಲ ಬಂದವ್ರು ಮನೆಯವ್ರು ಮಾಡ್ತಾರೆ ರೀ. ಮ್ಯಾಗಿಂದ ಅದನ್ನಿಲ್ಲ ರೀ ತೆಗಿದೈತಿ ಯೂಸ್ ಮಾಡೋದು, ಮತ್ತು ತಿಕ್ಕಾಕಿ ಹೋಗಿದೈತಿ, ತೆಗಿದೈತಿ ತಿಕ್ಕಾಕಿ ಹೋಗಿದೈತಿ ರೀ. ಹಿಂಗೆ ಮಾಡ್ತಾರೆ ರೀ. ತಿಕ್ಕವ್ರು ಮಾತ್ರ ಗಟ್ಟಿಬೇಕು ಮಾತ್ರ, ಇಷ್ಟು ನಾ ಹೇಳ್ತೇನೆ ರೀ. ಯಾಕಂದ್ರೆ ನಮ್ಮಲ್ಲಿನ ಅದಾಗೈತೆ ರೀ. ನನಗೂ ಏನಿಲ್ಲ ರೀ ಆಮೇಲೆ ಭಾಂಡೆ ಆಮೇಲೆ ಏನಿಲ್ಲ ರೀ ಇದಕ್ಕೆ ಬಟ್ಟೆಗೇನಿಲ್ಲ ರೀ ಸಾಕಾಗಿ ಹೋಗೈತೆ ಅನ್ಬೋದು ನೀವು. ಯಾಕಂದ್ರೆ ರೀ ನಾವು ಇರೋರು 4 ಜನ ಅದೀವಿ ರೀ. ಆದ್ರೆ ದಿನ 2-3 ಬಕೆಟ್ ಒಗ್ಯಾನ ಇರ್ತಾವೆ ರೀ. ಆಮೇಲೆ ಭಾಂಡೆ ಅಂತೂ ನೋಡೋಕ್ಕಾಗ್ಲಕ್ಕಿದ್ರಿ. ಈಗೂ ಬೀಳ್ತಾವೆ, ಇಲ್ಲ ನಂಗಿಲ್ಲ. ಈಗೂ ಅಷ್ಟು ಇಲ್ಲಂದ್ರೆ ಒಂದು ದೊಡ್ಡ ಬುಟ್ಟಿಲೆ 2 ಬುಟ್ಟಿ ಭಾಂಡೆ ಬಿದ್ದೇ ಇರ್ತಾವೆ ರೀ. ಆದ್ರೂ ಅದ್ರೊಳಗಿಂದು ಕಮ್ಮಿ ಆಗೈತೆ ಮಾತ್ರ ರೀ. ನಾ ಅದನ್ನ ಕಟ್ಟಿ ಒಗ್ದಂದ್ರೆ ಈ ಟಿಪ್ಸ್ನ ಯೂಸ್ ಮಾಡಾಕತ್ತಂದ ಅನ್ಬೋದು. ನೀವು ಅದೇ ರೀತಿ ಟ್ರೈ ಮಾಡಿ ನೋಡಿರಿ, ನಿಮಗೆ ಅನುಕೂಲ ಆಗ್ಬೋದು ಅಂತ ನಾನು ಅನ್ನತ್ತೇನೆ ರೀ. ಯಾಕಂದ್ರೆ ಎಷ್ಟಿದ್ದಷ್ಟು ಮನುಷ್ಯ ಕಮ್ಮಿ ನೋಡ್ರಿ. ನೀವು ಹೊಸ ನಮ್ನಿ ಬರ್ತಾವ್ರಿ, ಆಮೇಲೆ ತೊಗೋದು ಹಾಕತ್ರಿ. ಅದು ಏನಾಕತ್ರಿ, ಒಬ್ಬರು ಮಾಡವ್ರ ಆಮೇಲೆ ಏನಾಕತ್ರಿ, ಒಬ್ಬರೇ ಕೆಲಸ ಮಾಡಾರ ಮಂದಿ ಎಲ್ಲರೂ ಹಿಂಗೆ ಈ ರೀತಿ ಇದು ಮಾಡಾರದ್ರೆ ಏನಾಕತ್ರಿ, ತ್ರಾಸ ಆಕತ್ ಮಾತ್ರ ರೀ. ಕಿರಿಕಿರಿ ಆಗಕ್ಕೆ ಚಲೋ ಆಕತ್ರಿ. ಅದಕ್ಕೆ ಏನಿಲ್ಲ, ನನಗೂ ಅದೇ ರೀತಿ ಆಕೈತ್ರಿ. ಕೆಲಸನ ಆಗ್ಲಕ್ಕಿತ್ತು ನಂದು ಒಟ್ಟ ರೀ. ಎಷ್ಟರೇ ಇದನ್ನದಾವು ಒಗ್ಯಾನದಾವು ಆಮೇಲೆ ಭಾಂಡೆ ಅದಾವು ಅಂತ ಹಿಂಗೆ ಅನಿಸ್ತದೆ ರೀ. ಅದಕ್ಕೆ ಈಗ ಏನು ಮಾಡತ್ತೀನಿ ರೀ. ಮತ್ತೊಂದು ಟಿಪ್ಸ್ ಅಂದರೆ ಏನಂದ್ರೆ ರೀ, ಎಷ್ಟು ಅಂದ್ರೆ ಒಂದು ಸ್ವಲ್ಪ ಬಿದ್ದಿಲ್ಲ ಭಾಂಡೆ ರೀ, ಅಷ್ಟು ತಿಕ್ಕೊಂಬರೋದು. ಒಂದು ಸ್ವಲ್ಪ ಹೆಂಗೆ ಬೀಳ್ತಾವ್ರಲ್ಲ ಹಂಗೆ 4 ತಿಕ್ಕೊಂಡ್ರೆ ಒಮ್ಮೆ ಭಾಳ ಆಗಂಗಿಲ್ಲ ರೀ. ನಾ ಈ ಮೆಥಡಿಗೆ ಇದು ಮಾಡೀನಿ ರೀ. ಮೊದಲು ಮಾಡ್ತೀನಿ ರೀ. ಆದರೆ ಈಗ ಹೆಂಗಾಗೈತೆ ಅಂದ್ರೆ ರೀ, ಮುಂಜಾನೆ ಅಂತೂ ಆಗೋಲ್ಲಕ್ಕೈತೆ ನನಗೆ. ಯಾಕಂದ್ರೆ ನಾಷ್ಟ ಆಗೋಣ ಪಟ್ನ ಇದನ್ನ ರೀ ಅಡಿಗೆ ರೀ ಮುಂಜಾನೆ ಆಗೋದಿಲ್ಲ ಮಾತ್ರ. ಯಾಕಂದ್ರೆ ನಾಷ್ಟ ಅಡಿಗೆ ಇರ್ತೈತೆ ರೀ. ಹಿಂಗಾಗಿನಿಲ್ಲ ರೀ. ಅದನ್ನ ಬಿಟ್ಟು ಇವು 4 ಬಿದ್ದದ್ದು ಭಾಂಡೆ ತಿಕ್ಕಾಕೋ ಆಗೋಲ್ಲಕ್ಕೈತೆ ರೀ. ಆದರೂ ಈಗ ಹೆಂಗೆ ಆಕೈತೆ ರೀ, ಸ್ನೇಹದ ಕ್ಲಾಸ್ ಇರ್ತೈತೆ ರೀ ಮುಂಜಾನೆನ ರೀ. ಇವ್ರು ಅಂಗಡಿಗೆ ಹೋಗ್ತಾರೆ, ನಾಷ್ಟ ಹಾಕೋದು ಬೇಕಾದತ್ತೆ ರೀ. ಹಿಂಗಾಗಿನಿಲ್ಲ ರೀ. ಪಟ ಅಂತೂ ಕೆಲಸ ಆಕ್ಕವ್ರಿಲ್ಲ. ಆದ್ರೆ ಅದನ್ನ ಬಿಟ್ಟು ಇದನ್ನ ಭಾಂಡೆ ತಿಕ್ಕೋದಂತೂ ಆಗಂಗಿಲ್ಲ. ಅದಕ್ಕೆ ಮುಂಜಾನೆ ಒಂದು ಟೈಮ್ ಏನು ಮಾಡಿರ್ತೇನೆ ರೀ, ಫಸ್ಟ್ ಎಷ್ಟು ಬೀಳ್ತಾವೆ ಅಷ್ಟು ಬೀಳತ್ತಂದು ಫಸ್ಟ್ ಅಡಿಗೆ ನಾಷ್ಟ ಅವೆಲ್ಲ ಒಮ್ಮೆ ಮುಗಿಸ್ಕೊತೇನೆ ರೀ. ಅದಾದ ನಂತರ ಒಮ್ಮೆ ತಿಕ್ಕಿಟ್ನಂದ್ರೆ ಅದ್ರ ನಂತರ ಇಲ್ಲ ರೀ ಮಧ್ಯಾಹ್ನ ಭಾಳ ಇಲ್ಲ, ನಮ್ಮ ಊಟದ 2 ತಾಟು ಅಷ್ಟೇ ಬಿದ್ದಿರ್ತಾವೆ ರೀ. ಆಮೇಲೆ ಸಂಜೆಗೆ ಬೀಳ್ತಾವೆ ರೀ. ಈ ರೀತಿ ನಾ ಇದನ್ನು ಮಾಡತ್ತೇನೆ ರೀ. ಹಾಗಾಗಿ ಅಷ್ಟೊಂದೇನಿಲ್ಲ, ನನಗೇನು ಕಿರಿಕಿರಿ ಅನ್ಸತ್ತಿಲ್ಲ. ನೀವು ಟ್ರೈ ಮಾಡಿ ನೋಡಿರಿ. ಅದ್ರೊಳಗೆ ಮನ್ಯಾಗ ಇರೋರು ಇದ್ರಂದ್ರೆ ವಯಸ್ಸಾದವ್ರು ಅದು ಇಲ್ಲ ಅಂತಂದ್ರೆ ಏನರ ಮನೆಯಾಗ ಕೆಲಸ ಮಾಡೋರದು ಇದ್ರಂದ್ರೆ ತಿಳ್ಕೊಂಡು ನೋಡಿ, ಭಾಂಡೆ ಅಂತೂ ತಾನೇ ಬೀಳತ್ತವ ಮಾತ್ರ ಹೆಸರಿ.
ನೋಡಿರಿ ನಿಮ್ಗೆ ಈ ರೀತಿ ಹೆಂಗೆ ಅನ್ಸುತ್ತೆ ನಾವು ಟ್ರೈ ಮಾಡಿ. ಆಮೇಲೆ ಈಗ ನೋಡಿರಿ ಸಾಡಿಗಳು ಭಾಳ ಇದ್ದು ರೀ. ಹಿಂಗಾಗಿ ಏನು ಮಾಡತ್ತೇನೆ ರೀ, ಪಟ ಆಗ್ಲಿವ ಅಂತಂದ್ರೆ ಫಸ್ಟಕ್ಕೆ ಕಟ್ ಮಾಡ್ಕೊತೀನಿ ರೀ. ಯಾಕಂದರೆ ಇವು ಸಾದಾ ಪಿಕೋದು ಸಾಡಿ ಏನು ಮಾಡತ್ತೇನೆ ರೀ, ಫಸ್ಟಿಗೆಲ್ಲ ಕಟ್ ಮಾಡಿ ಇಟ್ಕೊತೀನಿ ರೀ. ಪಿಕೋ ಫಾಲ್ದು ಕಟ್ ಮಾಡಿ ಒಮ್ಮೆ ಇಟ್ಕೋತೀನಿ ರೀ. ಆದರೆ ಏನಾಕದು ಒಂದೊಂದು ರೀ ಹಿಂಗೆ ಎಳೆ ಬಿಚ್ಚೋದು ಇದ್ದು ಮಾಡಿದ್ದು ಅಂದ್ರೆ ಏನಾಕತ್ರಿ, ಕಟ್ ಮಾಡಿ ಇಟ್ಟಿದ್ರೆ ಎಳೆ ಬಿಸ್ತಾವ್ರಿ ಅವ. ಅದಕ್ಕಾಗಿನಿಲ್ಲ ರೀ, ಸಿಂಪಲ್ ಮೊದಲಕ್ಕೆಲ್ಲ ಕಟ್ ಮಾಡ್ಕೊಂಡು ಇಟ್ಕೊತೀನಿ ರೀ. ಅದಾದ ನಂತರ ಪಿಕೋದು ಫಾಲ್ದು ಕಟ್ ಮಾಡ್ಕೊಂಡು ಇಟ್ಕೋಬೇಕಂತಂದು ಇವನ್ನ ಫಸ್ಟ್ ಕಟ್ ಮಾಡಿ ಇಟ್ಕೊತೀನಿ ನೋಡ್ರಿ. ಇಲ್ಲಿ ಮನುಷ್ಯಾಗ ಎಷ್ಟು ಕೆಲಸ ಮಾಡಿರಲಿ ಅಷ್ಟು ಕಮ್ಮಿನ ಅನಿಸ್ತದೆ ನೋಡ್ರಿ. ಯಾಕಂದ್ರೆ ಮನೆಯಾಗಿನ ಕೆಲಸ ಬೇಗ ಅಥವಾ ಮುಗ್ಯಾಂಗಿಲ್ಲ ರೀ. ಅದಾದ ನಂತರ ಮನೆಯಾಗಿಂದ ಕೆಲಸ ಏನು ರೀ ಇಂಥವೆಲ್ಲ ಇದ್ದು ಅಂದರೆ ಏನಾಕತ್ರಿ, ಅದನ್ನೆಲ್ಲ ಮುಸ್ಕೊಂಡು ಈ ಮಷಿನ್ ಮೇಲೆ ಕುಂದ್ರೋದಂದ್ರು ಆಬ್ವಿಯಸ್ಲಿ ಅಂದ್ರೆ ಹಿಂಗೆ ಬೇಸ್ರ ಬರ್ತದೆ ರೀ, ಬೇಸರ ಮಾಡ್ಕೋದಾಕತ್ರಿ. ಆದ್ರೆ ನಂದು ಒಂದೊಂದು ರೀತಿ ಹಂಗೆ ಆಕತ್ರಿ, ಆಗಂಗಿಲ್ಲ ಹಾಗೇನಿಲ್ಲ ಆಕತ್ರಿ. ನಾ ಏನು ಮಾಡ್ತೇನೆ ರೀ, 10 ಗಂಟೆ ಒಳಗದು ಮುಗಿಸಿರ್ತೇನೆ ರೀ. ಆದರೆ ಈಗ ನೋಡಿರಿ ನಾವು ಹೊರಗೆ ಕೆಲಸಕ್ಕೆ ಹೋಗಾರಿದ್ದು ಅಂದರೆ ಏನಾಕತ್ರಿ, 9 ಗಂಟೆ ಟೈಮಿಂಗ್ ಇರೋಲ್ಲ, 10 ಗಂಟೆ ಟೈಮಿಂಗ್ ಇರುತ್ತೆ. ಅಷ್ಟರೊಳಗೆ ನಾವು ಮುಗಿಸ್ಕೊಂಡು ಏನು ಮಾಡ್ತೀವಿ, ಹೊರಗೆ ಹೋಗೋತೀವ್ರಲ್ಲ. ಹಂಗೆ ಅದೇ ರೀತಿ ಏನಿಲ್ಲ ರೀ. ಈಗ ನಾನು ಅದೇ ತಿಳ್ಕೊತೇನೆ ರೀ, ನಾ ಹೊರಗೆ ಕೆಲ್ಸಕ್ಕೆ ಹೊಂಟೇನಪ್ಪ ಅಂತಂದು ತಿಳ್ಕೊಂಡು ಏನು ಮಾಡತ್ತೇನೆ ರೀ, ಅಷ್ಟರೊಳಗೆ ಆಗ್ಬೇಕಂತಂದು ಏನು ಮಾಡ್ತೀನಿ ರೀ, 10 ಗಂಟೆ ಅಥವಾ 9 ಗಂಟೆ ಒಳಗೆ ಮುಗಿಸ್ತೇನೆ. ಆಲ್ಮೋಸ್ಟ್ 9 ಗಂಟೆ ಒಳಗಂತೂ ಏನು ಮುಗಿಯಂಗಿಲ್ಲ ರೀ, 10 ಆಕೈತೆ ಮಾತ್ರ ರೀ. 10 ಗಂಟೆ ನಂತರ ಹೊಲ್ಯಾಕೆ ಕೂತಿರ್ತೇನೆ ರೀ. ಫೈನಲಿ ಇಲ್ಲಿ ತನಕ ಎಲ್ಲ ಸಾಡಿಗಳು ಪಿಕೋ ಫಾಲ್ ಮಾಡಿದ್ದು ಆತ್ರಿ. ಇನ್ನು ಕೈ ಹೊಲಿಗೆ ಬಾಕಿ ಐತ್ರಿ ಇನ್ನು ಮಾತ್ರ ರೀ. ಪಿಕೋ ಫಾಲ್ ಅಷ್ಟೇ ಮಾಡೀನಿ, ಇನ್ನು ಕೈ ಹೊಲಿಗೆ ಹಾಕೇ ಇಲ್ಲ, ಇನ್ನು ಹಾಕೋದೈತ್ರಿ. ಟೋಟಲಿ ಇಲ್ಲಾಂದ್ರೂ ಒಂದು 16 ಸಾಡಿ ಆಗ್ಯಾವ ರೀ. ಇನ್ನು ನಾ ಎಣ್ಸಿಲ್ಲ ರೀ, ಮಾತ್ರ ಎಲ್ಲ ಮುಗಿಸೇನಿ ರೀ, ಕಂಪ್ಲೀಟ್ ಮಾಡೀನಿ ರೀ. ಅದ್ರ ಒಂದು ಸ್ವಲ್ಪ ಪಿಕೋ ಅಷ್ಟು ಮಾಡೋನು ಇದ್ದು ರೀ. ಆದರೆ ಫಾಲ್ ಮಾತ್ರ ಎಲ್ಲ ಹಚ್ಚು ಆಗ್ಯಾವ ರೀ. ನೋಡ್ಬೋದು ಮನೆ ಎಲ್ಲ ಪಸಾರಾಗೈತೆ ರೀ. ಈಗ ಅಳತೆ ಆಗೈತೆ ನೋಡ್ರಿ, ಇಲ್ಲಿ ನೋಡ್ಬೋದು ಮನೆ ಈ ಕಡೆನೂ ತುಂಬೈತೆ ರೀ. ಆಮೇಲೆ ಈಚೆ ಕಡೆ ಸೈಡ್ನೂ ತುಂಬೈತೆ ನೋಡ್ಬೋದು ನೀವು. ಫಾಲ್ ಅಷ್ಟು ಹಚ್ಚೇನು ಪ್ರತಿಯೊಂದಲ್ಲ ರೀ. ನೋಡಿರಿ ಇವೆಲ್ಲ ರೀ, ಇದು ನೋಡ್ಬೋದು ನೋಡಿರಿ. ಇವೇನು ಕ್ಯಾರಿ ಬ್ಯಾಗ್ನೆಲ್ಲ ಹಾಕಿಟ್ಟೇನಲ್ಲ ಇವೆಲ್ಲ ಏನಿಲ್ಲ ರೀ, ಫಾಲ್ ಅಷ್ಟು ಹಚ್ಚೇನಿ ರೀ. ಇನ್ನು ಕೈ ಹೊಲಿಗೆ ಹಾಕಿಲ್ಲ, ಬಾಕಿ ಐತೆ ಮಾತ್ರ. ಇನ್ನು ಹಾಕ್ತೇನೆ ರೀ ಅದನ್ನ. ಎಲ್ಲ ಸಾಡಿ ಪಿಕೋ ಫಾಲ್ ಆಗಿದ್ದು ನೋಡ್ರಿ. ಈಗ ಕೈ ಹೊಲಿಗೆ ಹಾಕತ್ತೇನೆ ರೀ. ಎಲ್ಲನ ಏನು ಮಾಡೀನಿ ರೀ, ಫಸ್ಟಿಗೆ ಪಿಕೋ ಫಾಲ್ ಮಾಡ್ಕೊಂಡು ಆಮೇಲೆ ಕೈ ಹೊಲಿಗೆ ಹಾಕಕ್ಕೆ ಕೂತೇನೆ ರೀ. ಫೈನಲಿ ಎಲ್ಲ ಮುಗಿದ ನಂತರ ಅನಿಸುತ್ತೆಪ್ಪ ಆತೆಲ್ಲ ಅನಿಸುತ್ತೆ. ಆಮೇಲೆ ಮನುಷ್ಯಾಗ ದುಡ್ಡು ಕಾಣಿಸುತ್ತೆ, ಆದ್ರೇನಿಲ್ಲ ಅದ್ರ ಹಿಂದಿನ ತ್ರಾಸು ಮಾತ್ರ ಯಾರಿಗೂ ಕಾಣಿಸಂಗಿಲ್ಲ. ಪ್ರತಿಯೊಬ್ರದ್ದು ನಂದಂದ್ರೆ ನಂದು ಅಷ್ಟೇ ಅಲ್ರಿ, ಪ್ರತಿಯೊಬ್ರದ್ದು ಹಂಗೆ ಆಕತ್ರಿ. ತ್ರಾಸು ನೋಡ್ರಿ, ಕಷ್ಟಪಟ್ಟಾಗನ ಪ್ರತಿಯೊಂದಕ್ಕೆಲ್ಲ ಬೆಲೆ ಇದೆ ಅನ್ಬೋದು. ಹಂಗೆ ಕಷ್ಟಪಟ್ಟಾಗ ನಮಗೆ ದುಡ್ಡು ಬರೋದೈತೆ ರೀ. ಹಾಗಾಗಿ ಎಲ್ಲರೂ ಅಂತೇನೆ ರೀ ನಾನು, ಯಾವುದರ ಒಂದು ಬಿಸ್ನೆಸ್ ಮಾಡಿರಿ ಅಥವಾ ಏನಾರು ಕೆಲಸ ಮಾಡಿರಿ, ತಮ್ಮ ಖರ್ಚಿಗೆ ಕುಂತಿರಷ್ಟು ಆಕಾವತ್ತಂದು ಅನ್ಕೋಬೋದು ನೋಡಿರಿ. ಈ ರೀತಿ ಆಗಿರುತ್ತೆ ಮನಿ ಅಂತೂ ನೋಡೋಕ್ಕಾಗಂಗಿಲ್ಲ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀನಿ ರೀ. ಸೊ ಬಾಯ್.